ಏನು ಸರ್ ಈ ಕೇಸ್ನ ಇಷ್ಟು ಸುಲಭವಾಗಿ ಸಾಲ್ವ್ ಮಾಡಿಬಿಟ್ರಿ? ಬೆಂಗಳೂರಿನ ಆ ಒಂದು ಘಟನೆ ಅಂತಂದ್ರೆ ಟ್ರೈಲರ್ ನೋಡಿದಾಗ ಏನೋ ಸಸ್ಪೆನ್ಸ್ ಆಗಿದೆ ಸ್ಟೋರಿ ಅಂತ ಅನಿಸ್ತು. ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಷ್ಟರಲ್ಲಿ ಎಂಡ್ ಆಗುತ್ತೆ. ಈ ಒಂದು ಸ್ಟೋರಿ ಎಲ್ಲಿಂದ ಅಂದ್ರೆ ಹುಟ್ಕೊಂಡಿದ್ದು ಎಲ್ಲಿ ಹೇಗೆ? ರಾ ಕೈಂಡ್ ಆಫ್ ಮೂವೀಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಒಂದು ಇಮ್ಯಾಜಿನೇಷನಲ್ಲಿ ಬರ್ದಿದ್ದಂಥ ಸ್ಟೋರಿ ಇದು. ಅಂದ್ರೆ ಸ್ವಲ್ಪ ಸೆನ್ಸಿಟಿವ್ ಕಂಟೆಂಟ್ ಇದು, ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ನಾನು ಅಟ್ಲೀಸ್ಟ್ ಇದ್ರ ಮುಖಾಂತರನಾದರೂ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಥರ. ಅಂದ್ರೆ ಈ ಕತೆ ಹೀರೋಯಿನ್ ಸುತ್ತ ನಡೆಯುವಂಥದ್ದ? ಅದು ಅಲ್ಲದೆ ನೀನು ಯಾವಾಗಲೂ ನನ್ನ ಹತ್ರ ಕೇಳ್ತಾ ಇದೆಯಲ್ಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ವೆಬ್ ಸೀರೀಸ್ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ತಗೊಳ್ಳಿ, ಬರೀ ವೆಬ್ ಸೀರೀಸೇ ಬರ್ತಾ ಇರುತ್ತೆ. ನಾವಂತೂ ನೋಡ್ತಾನೆ ಇರ್ತೀವಿ, ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವೆಬ್ ಸೀರೀಸ್ ಜನಗಳಿಗೆ ಆಕರ್ಷಣೆ ಕೂಡ ಮಾಡ್ತಾ ಇದೆ. ಅದೇ ಲಿಸ್ಟ್ಗೆ ಸೇರ್ಕೊಳ್ಳೋಕ್ಕೆ ಇವಾಗ ಮತ್ತೊಂದು ವೆಬ್ ಸೀರೀಸ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ ಅಂತ ನನಗನ್ನಿಸ್ತು. ನಾನು ಟ್ರೈಲರ್ ನೋಡಿದಾಗ ಏನೋ ಸ್ಪೆಷಲ್ ಆಗಿದೆ ಅಂತ ನನಗಂತೂ ಅನ್ನಿಸ್ತು. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಬೆಂಗಳೂರು ಆ ಒಂದು ಘಟನೆ ವೆಬ್ ಸೀರೀಸ್ನ ಟೀಮ್ ನನ್ನ ಜೊತೆಗಿದ್ದಾರೆ. ಸೊ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಏನು ಒಂದಷ್ಟು ವಿಶೇಷತೆ ಇದೆ ಈ ಒಂದು ವೆಬ್ ಸೀರೀಸ್ನಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈ ಒಂದು ವೆಬ್ ಸೀರೀಸ್ ನಮ್ಮ ಕುಡ್ಲದ ಪ್ರೊಡಕ್ಷನ್ ಹೌಸ್ನಿಂದ, ಜೊತೆಗೆ ನಮ್ಮ ಕನ್ನಡ ಫಿಲ್ಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇದೆ. ನೀವು ಕೂಡ ನೋಡ್ಬೋದು. ಸದ್ಯಕ್ಕೆ ಹೀರೋ ಹಾಗೆ ಹೀರೋಯಿನ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಗುರುದತ್ ಅವರೇ ವೆಲ್ಕಮ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಮೇಘನ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ನನಗೆ ಪರ್ಸ್ನಲಿ ವೆಬ್ ಸೀರೀಸ್ ನೋಡಿದಾಗ ಟ್ರೈಲರ್ ನೋಡಿದಾಗ ಏನೋ ಸಸ್ಪೆನ್ಸ್ ಆಗಿದೆ ಸ್ಟೋರಿ ಅಂತ ಅನ್ನಿಸ್ತು. ಹೆಸರು ಕೇಳಿದಾಗ ರಿಯಲ್ ಸ್ಟೋರಿನ ಹೌದಾ ಅಲ್ವಾ ಅಂತ ಒಂದು ಡೌಟ್ ಬಂತು. ಸೊ ಹೇಳಿ, ರಿಯಲ್ ಸ್ಟೋರಿನ ಇದು? ಇಲ್ಲ ಮ್ಯಾಮ್, ಇಟ್ಸ್ ನಾಟ್ ರಿಯಲ್ ಸ್ಟೋರಿ, ಇದು ಕಂಪ್ಲೀಟ್ಲಿ ಫಿಕ್ಷನಲ್ ಸ್ಟೋರಿ ಬರ್ದಿರೋದು. ಟೈಟಲ್ ಏನಕ್ಕೆ ಆ ಥರ ಇಟ್ಟಿದ್ದೀವಿ ಅಂತ ಹೇಳಿದರೆ, ಈ ಕಂಟೆಂಟ್ ಬಂದುಬಿಟ್ಟು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅಷ್ಟರಲ್ಲಿ ಎಂಡ್ ಆಗುತ್ತೆ. ಸೊ ಒನ್ ಡೇ ಜರ್ನಿಯಲ್ಲಿ ನಡೆಯೋ ಒಂದು ಸ್ಟೋರಿ. ಅದರಲ್ಲಿ ಆ ಒನ್ ಡೇಲಿ ಒಂದು ಘಟನೆ ನಡೆಯುತ್ತೆ, ಅದ್ರ ಸುತ್ತ ರಿವಾಲ್ವ್ ಆಗೋ ಇನ್ವೆಸ್ಟಿಗೇಷನ್ ಸ್ಟೋರಿನೇ ಇದು. ಆ್ಯಂಡ್ ಆಸ್ ಯು ನೋ, ಇದು ನೀವು ಟ್ರೈಲರಲ್ಲಿ ಕೂಡ ನೋಡಿರ್ತೀರ, ಎಂಡಲ್ಲಿದೆ ಲೈಕ್ ಇಟ್ಸ್ ಅ ಇನ್ವೆಸ್ಟಿಗೇಷನ್ ಆನ್ ಅ ರೇಪ್ ಸ್ಟೋರಿ. ರೇಪ್ ಕೇಸ್ ಆಗಿರುತ್ತೆ, ಅದ್ರ ಸುತ್ತ ನಡೆಯೋ ಇನ್ವೆಸ್ಟಿಗೇಷನ್. ಸೊ ಐ ಥಾಟ್ ದಿಸ್ ಟೈಟಲ್ ವುಡ್ ಜಸ್ಟಿಫೈ, ಅದಕ್ಕೋಸ್ಕರ ಇದನ್ನ ಇಟ್ಟಿದ್ದೀವಿ ನಾವು. ಈ ಒಂದು ಸ್ಟೋರಿ ಎಲ್ಲಿಂದ ಅಂದ್ರೆ ಹುಟ್ಕೊಂಡಿದ್ದು ಎಲ್ಲಿ ಹೇಗೆ? ಜಸ್ಟ್ ಆ್ಯಕ್ಚುಲಿ ಆಲ್ಮೋಸ್ಟ್ 1 year ಆಯ್ತು ನಾವು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ನಾನೊಂದು ಬೇಸಿಕಲಿ ನಾನು ದುನಿಯಾ ಸೂರಿ ಡೈರೆಕ್ಟ್ ಇದೆಲ್ಲ, ಅವ್ರು ನನ್ನ ದೊಡ್ಡ ಫ್ಯಾನ್. ನಾನು ಅವ್ರ ಕೈಂಡ್ ಆಫ್ ಮೂವೀಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅಂದರೆ ಅವ್ರ ಮೂವೀಸ್ ನೋಡಿದ್ರೆ ನಿಮ್ಗೆ ತುಂಬ ಆರ್ಟಿಸ್ಟಿಕ್ ಫೀಲ್ ಕೊಡಲ್ಲ, ಕಣ್ಣಿಗೆ ಏನು ಕಾಣುತ್ತೋ ಆ ಥರ ಇಟ್ಕೊಂಡು ಬರ್ತಾರೆ. ಸೊ ನಾನು ಒಂದು ಇನ್ಸಿಡೆಂಟ್ ನನ್ನ ತಲೆಯಲ್ಲಿತ್ತು, ಈ ಥರ ಇನ್ಸಿಡೆಂಟ್ ನಡೆದ್ರೆ ಅದು ಸುತ್ತ ಏನು ನಡಿಬೋದು ಅನ್ನೋ ಒಂದು ಥಾಟ್ ಬಂತು. ಸೊ ಅದ್ರ ಸುತ್ತ ಒಂದು ಇಮ್ಯಾಜಿನೇಷನಲ್ಲಿ ಬರ್ದಿದ್ದಂಥ ಸ್ಟೋರಿ ಇದು. ಆ ಥರ ಕತೆ ಬರುತ್ತೆ. ಎಷ್ಟು ವರ್ಷದ ಜರ್ನಿ ಇದು? ಮತ್ತೆ ನಿಮ್ಮ ಟೀಮಿಗೆ ಇವ್ರನ್ನೆಲ್ಲ ಹೇಗೆ ಇದು ಮಾಡ್ಕೊಂಡಿದ್ದು? ಆಲ್ಮೋಸ್ಟ್ ಅದೇ ಹೇಳ್ದಾಗ 1 year ಆಯಿತು ನಮ್ಮ ಥ್ರೂ ಔಟ್ ದ ಜರ್ನಿ. ಇದು ಸ್ಟಾರ್ಟ್ ಕತೆ ಬರೆಯೋಕ್ಕೆ ಶುರು ಮಾಡಿದಾಗಿಂದ ಔಟ್ಪುಟ್ ತಗೊಳ್ಳೋ ತನಕನೂ. ಕಾಸ್ಟಿಂಗ್ ಹೇಗಾಯಿತು ಅಂದರೆ, ಲೈಕ್ ಕೆಲವು ಕ್ಯಾರೆಕ್ಟರ್ಸ್ಗಳು ನನಗೆ ಮೊದಲೇ ತಲೆಯಲ್ಲಿತ್ತು. ಐ ನ್ಯೂ ದೆಮ್ ಬಿಫೋರ್, ನನ್ನ ಪ್ರೀವಿಯಸ್ ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ವರ್ಕ್ ಮಾಡಿದ್ರು. ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ಗಳಿಗೆ ನಂಗೆ ಯಾವ್ದಾದ್ರು ಫ್ರೆಶ್ ಫೇಸ್ ಸ್ವಲ್ಪ ಜಸ್ಟಿಫೈ ಮಾಡೋರಂತ ಅಂದರೆ ಆ್ಯಕ್ಟಿಂಗ್ ಯಾವುದು ತುಂಬ ಕೇಳ್ತಿತ್ತಲ್ವಾ. ಸೊ ಅಂಥ ಕ್ಯಾರೆಕ್ಟರ್ಸ್ಗಳಿಗೆ ಲೈಕ್ ಕೈಂಡ್ ಆಫ್ ಆಡಿಷನ್ ಆ ಥರ ಮಾಡಿ ತೊಗೊಂಡಿದ್ದು ನಾವು. ಅದರಲ್ಲಿ ನಮ್ಮ ಹೀರೋಯಿನ್ ಒಂದು ಮೇನ್ ಕ್ಯಾರೆಕ್ಟರ್. ಓಕೆ, ಮೇಘನಾ ಅವರೇ, ನೀವು ಹೇಗೆ ಈ ಸ್ಟೋರಿಗೆ ಬಂದಿದ್ದು? ನೀವು ಹೇಳಿದ್ರಿ ಯಾವಾಗಲೇ ಆಲ್ಬಮ್ ಸಾಂಗ್ಸ್ ಮಾಡಿದ್ದೀನಿ, ಶಾರ್ಟ್ ಮೂವಿ ಮಾಡಿದ್ದೀನಿ ಅಂತ. ಸೊ ಈ ಒಂದು ಸ್ಟೋರಿ ಅಂತ ಬಂದಾಗ ನಿಮಗೆ ಕತೆ ಕೇಳಿದಾಗ ಏನು ಅನ್ನಿಸ್ತು? ಆ್ಯಕ್ಚುಲಿ ನಾನು ಫಸ್ಟ್ ಇವ್ರಿಗೆ ಹೇಳಿದ್ದೆ ಅದನ್ನ. ನಾನು ಇಲ್ಲಿ ನನ್ನ ಕ್ಯಾರೆಕ್ಟರ್ನ ಮಾತ್ರ ನೋಡ್ಕೊಂಡು ಬರಲಿಲ್ಲ, ಬಟ್ ಓವರ್ ಆಲ್ ಸ್ಟೋರಿ ಡಿಮ್ಯಾಂಡ್ ಮಾಡುತ್ತೆ. ಆ ಸ್ಟೋರಿ ಗೆಲ್ಲಬೇಕು, ಅದಕ್ಕೆ ಜಸ್ಟಿಸ್ ಸಿಗಬೇಕು. ಸೊ ನಾನು ಡೆಫಿನೆಟ್ಲಿ ಇದ್ರಲ್ಲಿ ಮಾಡ್ತೀನಿ. ನನಗೆ ಎಷ್ಟೇ ಸಣ್ಣ ಸ್ಪೇಸ್ ಸಿಕ್ಕಿದ್ರು ಸಹ ನಾನು ಈ ಸ್ಟೋರಿಲಿ ಇರ್ತೀನಿ ಅಂತ. ಸೊ ದ ವೇ ಹಿ ನರೇಟ್ಸ್ ಅಲ್ವಾ, ಅದರಲ್ಲೇ ನಾನು ಓಕೆ ಇದ್ರಲ್ಲಿ ನಾನು ಮಾಡ್ಬೇಕು. ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಕೆ ಹೊರಟಿದ್ದೀವಿ. ಸೊ ವೈ ನಾಟ್ ಅನ್ನೋದಕ್ಕೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಬೇಕು ಅಂತಂದರೆ ನೀವೇ ಹೀರೋಯಿನ್ ಆಗಿಬಿಟ್ರಿ. ಓಕೆ, ಒಂದು ನಿರ್ದೇಶನದ ಜವಾಬ್ದಾರಿ ಜೊತೆಗೆ ಹೀರೋ ಆಗಿದ್ದೀರಾ. ಸೊ ಅದು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಆ್ಯಕ್ಚುಲಿ ನಿರ್ದೇಶನ ಒಂದೇ ಜವಾಬ್ದಾರಿ ಇಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಣ, ಆಮೇಲೆ ಎಡಿಟಿಂಗ್ ನಾನು ಮತ್ತು ದೀಪಕ್ ಅಂತ ಸೇರ್ ಮಾಡಿದ್ದು. ಸೊ ಈ ಥರ ಹಲವಾರು ವಿಭಾಗಗಳಲ್ಲಿ ನಾನು ಅಂದರೆ ಆಸಕ್ತಿಯಿಂದ ನಾನೇ ತೊಡಗಿಸ್ಕೊಂಡಿರೋದು. ಸೊ ಹ್ಯಾಂಡಲ್ ಮಾಡೋದು ಅಂದರೆ ನನಗೇನು ಕಷ್ಟ ಅನಿಸ್ಲಿಲ್ಲ, ಟು ಬಿ ಫ್ರ್ಯಾಂಕ್, ಬಿಕಾಸ್ ನಾನು ಈ ಹಿಂದೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ನಲ್ಲ. ಸೊ ನೋ ಪ್ರಾಬ್ಲಮ್. ಆ್ಯಂಡ್ ನನಗೆ ಮೇಯ್ನ್ ಸ್ಟ್ರೆಂತ್ ಆಗಿ ನನ್ನ DOP ಇದ್ದಾರೆ ನನಗೆ ಸೆಟ್ಟಲ್ಲಿ.
ಸೊ ನಾನು ಜಸ್ಟ್ ಅವ್ರಿಗೆ ಈ ಥರ ಸೀನ್ ಬೇಕು ಅಂತ ವಿಷನ್ ಹೇಳಿದರೆ ಹೀಲ್ ಬಿ ಕಂಪ್ಲೀಟ್ಲಿ ರೆಡಿ. ಈಸ್ ಅ ಕೈಂಡ್ ಆಫ್ ಏನನ್ಬೋದು ಸೆಕೆಂಡ್ ಡೈರೆಕ್ಟರ್ ಅಂದ್ಬಿಡ್ಬೋದು. ಸೊ ಅವ್ರದ್ದು ಸಪೋರ್ಟ್ ಕೂಡ ಇತ್ತು. ಆಮೇಲೆ ಟೀಮ್ ಕೂಡ ತುಂಬ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಿದ್ರು. ಸೊ ಐ ಡಿಡ್ ನಾಟ್ ಫೀಲ್ ಅಂದರೆ ಕಷ್ಟ ಏನು ಅನಿಸ್ಲಿಲ್ಲ, ಚೆನ್ನಾಗೋಯ್ತು. ಒಂದೊಂದು ಕ್ಯಾರೆಕ್ಟ್ರಿಗೂ ಕೂಡ ಅದರದೇ ಆದ ತೂಕ ಇದೆ ಅಂತ ನನಗೆ ಅನ್ನಿಸ್ತು. ನನಗೆ ಎಡಿಟಿಂಗ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಏನೋ ಒಂದು ಎಲಿಮೆಂಟ್ಸ್ನ ಏನೋ ಹೇಳಕ್ ಹೊರಟಿದ್ದೀರಾ, ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ನೋಡೋರಿಗೆ. ಒಂದೊಂದು ಕ್ಯಾರೆಕ್ಟ್ರಿಗೂ ಕೂಡ ಇವರೇ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದ ಅಥವಾ ಕತೆ ಬರ್ದಾದ್ಮೇಲೆ ಇಂಥವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದ? ಕೆಲವು ಕ್ಯಾರೆಕ್ಟರ್ಸ್ನ ಮೊದಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಈ ಅಂದರೆ ಬಿಫೋರ್ ರೈಟಿಂಗ್ ದ ಸ್ಕ್ರೀನ್ ಪ್ಲೇ ಈ ಕ್ಯಾರೆಕ್ಟರ್ಗೆ ಇವ್ರು ಸೂಟ್ ಆಗ್ತಾರೆ ಅಂತ. ಇನ್ನೊಂದಷ್ಟು ಕ್ಯಾರೆಕ್ಟರ್ಸ್ನ ಅದೇ ಆಡಿಷನ್ ಮಾಡಿ ಅಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ಸ್ ಮುಖಾಂತರ ಅವ್ರದ್ದು ಪ್ರೀವಿಯಸ್ ಪ್ರಾಜೆಕ್ಟ್ಸ್ ವರ್ಕ್ ಆಡಿಷನ್ ಮಾಡಿದ್ರಿ? ಹಾಂ, 1-2-3 ಕ್ಯಾರೆಕ್ಟರ್ಸಿಗೆ ಮಾಡಿದ್ದೆ. ಆಮೇಲೆ ಒಂದಷ್ಟು ಕ್ಯಾರೆಕ್ಟರ್ಸ್ಗಳದ್ದು ಪ್ರೀವಿಯಸ್ ವರ್ಕ್ ನೋಡಿದ್ದೆ. ಸೊ ಅವ್ರದ್ದೆಲ್ಲ ಅದನ್ನ ನೋಡಿ ನಂಗೆ ಕಾನ್ಫಿಡೆನ್ಸ್ ಬಂತು, ಲೈಕ್ ಓಕೆ ಇದ್ರಲ್ಲಿ ಚೆನ್ನಾಗಿ ಮಾಡಿದ್ರೆ ಇದಕ್ಕೂ ಆಪ್ಟ್ ಆಗ್ತಾರೆ ಅಂತ ಅನಿಸ್ತು. ಸೊ ದಟ್ಸ್ ಹೌ ಐ ಸೆಲೆಕ್ಟೆಡ್ ದೆಮ್. ಓಕೆ, ಮೇಘ್ನಾ ಅವರೇ, ನಿಮ್ಮ ಕ್ಯಾರೆಕ್ಟ್ರು ಯಾವ ರೀತಿ ಹೋಗುತ್ತೆ? ಸೊ ಈ ಒಂದು ಸಿನಿಮಾನ ಅಂದರೆ ವೆಬ್ ಸೀರೀಸ್ನ ಒಪ್ಕೊಳ್ಬೇಕು ಅಂದರೆ ಸ್ವಲ್ಪ ಸೆನ್ಸಿಟಿವ್ ಕಂಟೆಂಟ್ ಇದು, ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಕ್ಯಾರೆಕ್ಟ್ರ್ ಯಾವ ಥರ ಹೋಗುತ್ತೆ, ಏನಾದ್ರ ಬಗ್ಗೆ ಹೇಳೋದಾದರೆ? ಎಲ್ಲ ಇವಾಗ ಆಸ್ ಯೂಶುವಲ್ ಒಂದು ಸಣ್ಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅದರಲ್ಲಿ ಅಪ್ಪ ಅಮ್ಮ ಮಗಳು, ಅವ್ರದ್ದೇ ಒಂದು ಕುಟುಂಬ, ಅಲ್ಲೇ ಒಂದಿಷ್ಟು ಖುಷಿಗಳು, ಚಿಕ್ಕ ಪುಟ್ಟ ಸಂತೋಷಗಳು, ಇದೇ ಥರನೇ ಟ್ರಾವೆಲ್ ಆಗುತ್ತೆ. ಅದ್ರ ಮಧ್ಯೆ ಆಗೋ ಒಂದು ದುರ್ಘಟನೆ ಇಡೀ ಕತೆ ಸಾರಾಂಶ ಆ್ಯಕ್ಚುಲಿ ಅದ್ರಲ್ಲಿ ನಡೆಯೋದು ಹಾಗೆ. ಸೊ ನಾವು ಮತ್ತೆ ಈ ಪ್ರಾಜೆಕ್ಟ್ ಮಾಡೋ ಟೈಮಲ್ಲೂ ಒಂದಿಷ್ಟು ಇದ್ರ ರಿಲೇಟೆಡೇ ವಿಷಯಗಳು ನಡೀತಾ ಇತ್ತು. ಸೊ ನನಗದು ಈಸಿ ಆಯಿತು ಕನೆಕ್ಟ್ ಆಗೋದಕ್ಕೆ. ಇಲ್ಲ, ನಾನು ಅಟ್ಲೀಸ್ಟ್ ಇದ್ರ ಮುಖಾಂತರನಾದರೂ ಏನಾದರೂ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಥರ. ಸೊ ಎಸ್, ಅದಕ್ಕೋಸ್ಕರನೇ ನಾನು ಇದಕ್ಕೆ ಬಂದಿದ್ದು. ಓಕೆ, ಅಂದರೆ ನಿಮ್ಮ ಕ್ಯಾರೆಕ್ಟರ್ ಸ್ಪೆಷಾಲಿಟಿ ಏನು ಅದ್ರ ಬಗ್ಗೆ? ತುಂಬ ಆಸೆಗಳನ್ನ ಇಟ್ಕೊಂಡಿರೋಂಥ ಒಂದು ಹುಡುಗಿ, ತುಂಬ ಆಂಬಿಷಿಯಸ್. ಅವಳ ಅಪ್ಪ ಅಮ್ಮನ ಏನೋ ಒಂದು ಸಾಕಬೇಕು, ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಒಂದು ಒಳ್ಳೆ ಲೈಫ್ ಸ್ಟೈಲ್ ಬದುಕಬೇಕಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ. ಅದ್ರ ಹಾಗೆ ಟ್ರಾವೆಲ್ ಆಗುತ್ತೆ. ಅದ್ರ ಮಧ್ಯೆ ಆಗೋ ಒಂದು ಘಟನೆ ನೆಕ್ಸ್ಟ್ ಅದು ಎಲ್ಲೆಲ್ಲಿಗೆ ಲೀಡ್ ಮಾಡುತ್ತೆ, ಹೀಗೆ ಹೋಗುತ್ತೆ. ಓಕೆ, ನಾನು ಆಗಲೇ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಿದೆ OTT ಬಗ್ಗೆ. ಸೊ ಇಂಡಿಪೆಂಡೆಂಟ್ ಆಗಿ ನೀವು ಬರ್ತಾ ಇದ್ದೀರಾ ಅಂತಂದಾಗ ಏನೆಲ್ಲ ಒಂದಷ್ಟು ಚಾಲೆಂಜಸ್ನ ಫೇಸ್ ಮಾಡ್ತೀರಾ? ಬೇಸಿಕಲಿ ನಮ್ಗೆ ಚಾಲೆಂಜ್ ಬರೋದೇ ಫಿನಾನ್ಷಿಯಲಿ ಇದರಿಂದ. ಬಿಕಾಸ್ ಇಂಡಿಪೆಂಡೆಂಟ್ ಪ್ರೊಡಕ್ಷನ್ ಹೌಸ್ ಅಂದರೆ ನಮ್ಗೆ ಯಾರ್ದು ಬ್ಯಾಕಿಂಗ್ ಇರಲ್ಲ. ಸೊ OTT ಆಗಲೇ ಹೇಳ್ದಂಗೆ ಒಂದಷ್ಟು OTTಗಳನ್ನ ಟ್ರೈ ಮಾಡಿದ್ವಿ ರೀಚ್ ಮಾಡೋಕ್ಕೆ. ಬಟ್ ದೇ ಹ್ಯಾವ್ ದರ್ ಓನ್ ನಾರ್ಮ್ಸ್. ಅವ್ರದ್ದು ಲೈಕ್ ಒಂದಷ್ಟು OTTಗಳಿಗೆ ನಾವೇ ಇನಿಷಿಯಲಿ ಸ್ಕ್ರಿಪ್ಟಿಂಗ್ ಸ್ಟೇಜಿಂದ ನಾವು ಅವ್ರ ಜೊತೆಯಲ್ಲಿದ್ದರೆ ಮಾತ್ರ ಅವರು ಅದನ್ನು ತಗೊಳ್ತಾರೆ. ಇನ್ನೊಂದಷ್ಟು ದೇ ಲುಕ್ ಫಾರ್ ಸಮ್ ನೋನ್ ಫೇಸ್, ಈ ಥರ ಆಗುತ್ತೆ. ಸೊ ದೀಸ್ ವರ್ ದಿ ಚಾಲೆಂಜಸ್ ಆ್ಯಕ್ಚುಲಿ OTTಗೆ ಹೋಗಬೇಕಂದ್ರೆ. ದಟ್ಸ್ ದ ರೀಸನ್ ಫೈನಲಿ ನಾವು ಯೂಟ್ಯೂಬ್ಗೆ ಹೋಗೋಣ ಅಂತ ಇದಾದ್ವಿ. ಯಾಕೆಂದರೆ ನೀವು ಈ ಹಿಂದೆ ಶಾರ್ಟ್ ಮೂವೀಸ್ ಮಾಡಿದ್ದೀರಾ, ಸೀರೀಸು ಮಾಡಿದ್ದೀರಾ, ಅದರಲ್ಲಿ ಒಂದಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳನ್ನು ಕೂಡ ಪಡ್ಕೊಂಡಿದ್ದೀರಾ. ಸೊ ಇಷ್ಟೆಲ್ಲ ಇರಬೇಕಾದ್ರೂ ಅವರ ನಿಮ್ಮ ಸಿನಿಮಾಗಳನ್ನ ಅವ್ರು ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತಂದಾಗ ಮೇನ್ಲಿ ಅಂದರೆ ಒಂದು ನೋಡುವಂತಹ ಮುಖಗಳು ಯಾರೂ ಇಲ್ಲ, ಅಂದರೆ ಹೊಸ ಮುಖಗಳು ಇದ್ದಾರೆ ಅಂತನಾ, ಅಥವಾ ಯಾರು ಸ್ಟಾರ್ಸ್ಗಳಿಲ್ಲ ಅಂತನಾ, ಅಥವಾ ಯು ಕ್ಯಾನ್ ಆಲ್ಮೋಸ್ಟ್ ಅದೇ ಸ್ಟಾರ್ಸ್ಗಳಿಲ್ಲ ಅನ್ನೋದು ಒಂದು ಮೇನ್ ಹೈಲೈಟ್. ಬಿಕಾಸ್ ಎಲ್ರಿಗೂ ಇವಾಗ ಆಡಿಯನ್ಸ್ನ ಪುಲ್ ಮಾಡ್ಬೇಕಂದ್ರೆ ಅದು ನೋನ್ ಫೇಸ್ ಬೇಕಲ್ವಾ. ನಮ್ದ್ರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ರಂಗಭೂಮಿ ಬ್ಯಾಕ್ಗ್ರೌಂಡ್ ಇಂದ ಇರೋರು, ಆಮೇಲೆ ಶಾರ್ಟ್ ಫಿಲ್ಮ್ಸ್ ಈ ಥರ ಮಾಡ್ಕೊಂಡವರೇ ಇದ್ದೀವಿ. ನೋನ್ ಫೇಸಸ್ ಇಲ್ಲ ಅನ್ನೋದು ಮೇನ್. ಟು ಬಿ ಫ್ರ್ಯಾಂಕ್, ಐ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ಅದು ನಮ್ಗೊಂದು ಡ್ರಾಬ್ಯಾಕ್ ಆಯಿತು, ನೋನ್ ಫೇಸಸ್ ಯಾವುದೂ ಇಲ್ಲ ಅನ್ನೋದು. ನೋನ್ ಫೇಸಸ್ ಇನ್ ದ ಸೆನ್ಸ್ ಅಗೇನ್ ಅದೇ ತುಂಬ ಸ್ಟಾರ್ಸ್ ನೀವು ಹೇಳಿದಾಗೆ ಆ ಥರ ಯಾವುದೂ ಇಲ್ಲ ಅನ್ನೋದು. ಯಾವ ಪ್ಲಾಟ್ಫಾರ್ಮಿಗೆ ಟ್ರೈ ಮಾಡಿದ್ರಿ? ಐ ಟ್ರೈಡ್ ಫಾರ್ ZEE5, ಆಮೇಲೆ ಜಿಯೋ ಹಾಟ್ಸ್ಟಾರ್, ಆಮೇಲೆ ಸನ್ ನೆಕ್ಸ್ಟ್, ಆಲ್ಮೋಸ್ಟ್ ಯಾವುದೆಲ್ಲ ಲೀಡಿಂಗ್ ಇದೆ ಯಾವುದೂ ಬಿಟ್ಟಿಲ್ಲ ನಾವು. ನಂದು ಬೇಸಿಕಲಿ ಥಾಟ್ ಏನಿತ್ತು ಅಂದರೆ ಅಟ್ ದ ಎಂಡ್ ಆಫ್ ದ ಐ ಶುಡ್ ನಾಟ್ ಫೀಲ್ ನಾನು ಟ್ರೈನೇ ಮಾಡಿಲ್ಲಪ್ಪ, ಅದು ಸುಮ್ಮನೆ ಬಿಟ್ಬಿಟ್ಟೆ ಅನ್ನೋ ಥರ ಆಗಬಾರ್ದು. ಅದಕ್ಕೆ ನಾನು ಎಲ್ಲದಕ್ಕೂ ಆನೆಸ್ಟಾಗಿ ಎಫರ್ಟ್ ಹಾಕ್ಬಿಟ್ಟು ಪಿಚ್ ಡೆಕ್ ಎಲ್ಲ ರೆಡಿ ಮಾಡಿ ಟ್ರೈ ಮಾಡಿದ್ವಿ. ಬಟ್ ವಿ ಕುಡ್ ನಾಟ್ ಕ್ರ್ಯಾಕ್ ಇಟ್ ಅಷ್ಟೇ. ಬಟ್ ಜನಗಳು ಹಾಗಲ್ಲ ಅಲ್ವಾ, ಒಳ್ಳೆ ಕಂಟೆಂಟ್ ಇದ್ರೆ ಅವ್ರು ನೋಡ್ತಾರೆ, ಅದು ಎಲ್ಲಾದ್ರೂ ಬರಲಿ. ಎಕ್ಸಾಕ್ಟ್ಲಿ, ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಅದಕ್ಕೆ. 100%. ನಂದು ಇದೇ ಕ್ವಶನ್ ನನ್ನ ಮೈಂಡಲ್ಲಿ ಥಾಟ್ ಓಡ್ತಿತ್ತು. ಈಗ ಎಷ್ಟೊಂದು ಜನ ಕೊರಿಯನ್ ವೆಬ್ ಸೀರೀಸ್ ನೋಡ್ತಾರೆ, ಅದು ನೋಡ್ತಾರೆ, ಅವ್ರಿಗೆ ಯಾರು ಪರಿಚಯ ಇರಲ್ಲ, ಏನೋ ಕಂಟೆಂಟ್ನ ನೋಡ್ಬಿಟ್ಟು ನೋಡ್ತಾರೆ. ಸೊ ಐ ಥಿಂಕ್ ನಿಮ್ಮ ಮೈಂಡ್ ಸೆಟ್ ಎಲ್ರಿಗೂ ಬಂದರೆ ಇಟ್ ವಿಲ್ ಬಿ ಗುಡ್. ಐ ಥಿಂಕ್ ಎಲ್ರಿಗೂ ಹೊಸೊಬ್ರಿಗೂ ಹೆಲ್ಪ್ ಆಗುತ್ತೆ. ಈಗ ಈ ಒಂದು ಸೀರೀಸ್ನಲ್ಲಿ ಎಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ? ತುಂಬ ಕ್ಯಾರೆಕ್ಟರ್ಸ್ ಬಂದೋಗುತ್ತೆ. ಆ್ಯಂಡ್ ನೀವು ಆಗಲೇ ಹೇಳಿದಾಗೆ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಅದರದ್ದೇ ತೂಕ ಇದೆ. ಅಟ್ ದ ಎಂಡ್ ಆಫ್ ವೆಬ್ ಸೀರೀಸ್ ನೀವು ಪ್ರತಿಯೊಂದು ಕ್ಯಾರೆಕ್ಟರ್ನು ಜ್ಞಾಪಿಸ್ಕೊಳ್ತೀರಾ ಫಾರ್ ಶೋರ್.
ಅಂದರೆ ಇದು ಎಲ್ಲೋ ಇದು ಈ ಕ್ಯಾರೆಕ್ಟರ್ ಎಲ್ಲಿ ಬಂತು ನಂಗೆ ಗೊತ್ತಾಗ್ಲಿಲ್ಲ ಆ ಥರ ಎಲ್ಲೂ ಫೀಲ್ ಬರಲ್ಲ ನಿಮಗೆ. ಪ್ರತಿಯೊಂದು ಕ್ಯಾರೆಕ್ಟರ್ ನೆನಪಿರುತ್ತೆ, ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ತೂಕ ಇದೆ. ಯಾ ಬಟ್ ಅದೇ ಲೈಕ್ ತುಂಬ ಕ್ಯಾರೆಕ್ಟರ್ಸ್ಗಳು ಬಂದೋಗುತ್ತೆ. ಬಟ್ ದ ಟ್ವಿಸ್ಟ್ ಆಫ್ ದ ಮೂವಿ ಏನಂದರೆ ನೀವು ಈ ಮೂವಿದು ಇನ್ನೊಂದು ವಿಶೇಷತೆ ಏನಂದರೆ, ನೀವು ಸ್ಟಾರ್ಟಿಂಗ್ ಆಫ್ ದ ಫಸ್ಟ್ ಎಪಿಸೋಡ್ ಆಫ್ ದ ವೆಬ್ ಸೀರೀಸ್ ಅಲ್ಲೇ ನಿಮಗೆ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳು ಏನು ಅನ್ನೋದು ನಾವು ರಿವೀಲ್ ಮಾಡ್ತಾ ಹೋಗ್ತೀವಿ. ಬಟ್ ಅವರೇ ಮಾಡಿದಾರಾ ಅಥವಾ ಇನ್ಯಾರ್ದಾರು ಕೈ ಇದೆಯಾ ಯಾರು ಅನ್ನೋದನ್ನ ನೀವು ಲಾಸ್ಟ್ ಎಪಿಸೋಡ್ ಅಲ್ಲೇ ಅದು ರಿವೀಲ್ ಆಗೋದು. ಬಿಟ್ಕೊಟ್ಟಿಲ್ಲ ಎಂಡ್ ವರ್ಗೂ ನೋಡ್ಲೇಬೇಕು. ಖಂಡಿತ ನೋಡ್ಲೇಬೇಕು. ಸೊ ಈಗ ನಿಮ್ಮ ಕ್ಯಾರೆಕ್ಟರ್ ಏನು, ನಿಮ್ಮ ಕ್ಯಾರೆಕ್ಟರ್ ಹೆಸರೇನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದ್ರ ಬಗ್ಗೆ? ನನ್ನ ಕ್ಯಾರೆಕ್ಟರ್ ಹೆಸರು ನಾನು ಬೇಸಿಕಲಿ ACP ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು GD ಅಂತ, ಗುರುದತ್ ನನ್ನ ಹೆಸರು ಇಟ್ಕೊಂಡಿದ್ದೀನಿ ನಾನು ಕ್ಯಾರೆಕ್ಟರ್ಗೆ. ಸೊ ಅದೇ ಹೀಲ್ ಬಿ ಸ್ಟೋರಿ ಬಿಟ್ಕೊಡೋಕ್ಕಾಗಲ್ಲ, ಬಟ್ ಐ ಟೆಲ್ ಯು ಇನ್ ಬ್ರೀಫ್ ವೇ. ಅವನೊಬ್ಬ ಸಸ್ಪೆಂಡೆಡ್ ಆಫೀಸರ್ ಆಗಿರ್ತಾನೆ. ಹಿ ವಿಲ್ ಬಿ ಟು ಬಿ ಇದಕ್ಕೊಂದು ಪ್ರೀಕ್ವಲ್ ಪ್ಲಾನ್ ಮಾಡಿದ್ದೀನಿ ಇನ್ ಕೇಸ್ ಫರ್ದರ್ ನಂಗೆ ಏನಾದರೂ ಪಾಸಿಬಿಲಿಟೀಸ್ ಇದ್ದರೆ. ಸೊ ಅದು ಹೇಗಂದರೆ, ಇವನೊಂದು ಬ್ರೂಟಲ್ ಪೊಲೀಸ್ ಆಫೀಸರ್ ಥರ ಇರ್ತಾನೆ. ಅವನೇನೋ ಒಂದು ಮಾಡಿ ಅವ್ನು ಸಸ್ಪೆಂಡ್ ಆಗಿರ್ತಾನೆ. ಅವನ್ನ ಆ್ಯಕ್ಚುಲಿ ಈ ಕೇಸಿಗೆ ತರೋ ಅವಶ್ಯಕತೆನೇ ಇರಲ್ಲ, ಬಟ್ ಸ್ಟಿಲ್ ಕಮಿಷನರ್ ಇನ್ಸಿಸ್ಟ್ ದ್ಯಾಟ್ ಇವನೇ ಬರಬೇಕು ಈ ಕೇಸ್ಗೆ ಅಂತ ಹೇಳಿಬಿಟ್ಟು ಅವ್ರು ಕರೆಸಿ ಇನ್ವೆಸ್ಟಿಗೇಷನ್ ಮಾಡಿಸಿ ವಿಲ್ ಹಿ ಬಿ ಏಬಲ್ ಟು ಗಿವ್ ಜಸ್ಟಿಸ್ ಅನ್ನೋದೇ ಈಗ ನೋಡಬೇಕು. ಹೀರೋ ಹೀರೋಯಿನ್ ಯಾವಾಗ ಮೀಟ್ ಮಾಡ್ತಾರೆ ಅಂತ ಅದರಲ್ಲಿ ವೆಬ್ ಸೀರೀಸ್ ಅಲ್ಲಿ ಹೇಳಿದ್ರೆ ಹೀರೋ ವರ್ಚುವಲಿ ಆಕ್ಟಿವ್ ಗೊತ್ತಿಲ್ಲ, ಬಟ್ ಆಕ್ಟಿವ್. ಬಟ್ ನೀವೇ ತಾನೆ ಹೀರೋ ಹೀರೋಯಿನ್, ನೀವೇ ತಾನೆ? ಹೌದು. ಕತೆಗೆ ನಾವಿಬ್ರು ಹೀರೋ ಹೀರೋಯಿನ್. ಇದು ನಾರ್ಮಲ್ ಆಗಿ ಮರ ಸುತ್ತ ಲವ್ ಸ್ಟೋರಿ ಅಲ್ಲ, ಅದೆಲ್ಲ ಇಲ್ಲ. ಲವ್ ಸ್ಟೋರಿ ಏನು ಇಲ್ವೇ ಇಲ್ಲ. ಲವ್ ಸ್ಟೋರಿ ಇಲ್ಲ ಇದರಲ್ಲಿ. ಇದು ಕಂಪ್ಲೀಟ್ ನಾ ಹೇಳಿದ್ನಲ್ಲ, ಸೂರಿ ಸರ್ ಸ್ಟೈಲ್ ಅಲ್ಲಿರೋ ರಾ ಮೂವಿ, ಸುಕ್ಕ ಮೂವಿ. ಸೊ ಲವ್ ಸ್ಟೋರಿ ಅನ್ನೋದಿಲ್ಲ, ಬಟ್ ಒನ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಇಬ್ರದ್ ಕ್ಯಾರೆಕ್ಟರ್ ಹೇಗೆ ಟ್ರಾವೆಲ್ ಆಗುತ್ತೆ ಅಂದ್ರೆ, ಹಿ ನೆವರ್ ಮೀಟ್ಸ್ ಹರ್ ಎಟ್ ಹಿ ವಿಲ್ ಫೈಟ್ ಫಾರ್ ಹರ್, ಅಷ್ಟು ಮಾತ್ರ ಹೇಳ್ಬೋದು. ಅದು ಹೇಗೆ ಅನ್ನೋದು ನಾವು ಅಲ್ಲಿ ವೆಬ್ ಸೀರೀಸ್ ನೋಡ್ಬೇಕು. ಯಾವತ್ತು ಅಂದ್ರೆ ಮುಖಾಮುಖಿ ಆಗಲ್ಲ, ಬಟ್ ನಾವು ಅವರಿಗೋಸ್ಕರ ಇಡೀ ಮೂವಿ ಫೈಟ್ ಮಾಡೋ ತರ ಇರುತ್ತೆ ಅದು ಹಾಗೆ. ಸೊ ನಿಮ್ಮ ಹಿಂದಿನ ವೆಬ್ ಸೀರೀಸ್ಗಳಿಗೆ ಅಂದ್ರೆ ಶಾರ್ಟ್ ಮೂವೀಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ? ಸ್ಪೆಷಾಲಿಟಿ ಅಂದ್ರೆ ನಿಮ್ದು ಶಾರ್ಟ್ ಫಿಲ್ಮ್ಸ್, ಇದು ವೆಬ್ ಸೀರೀಸ್ ಜಾಸ್ತಿ ಎಪಿಸೋಡ್ಸ್ ಇಟ್ಕೊಂಡು ಮಾಡಿದೀವಿ. ಅದು ಬಿಟ್ರೆ ಮೇಕಿಂಗ್ ವೈಸು ಎಲಿವೇಶನ್ ನೀವು ನೋಡ್ಬೋದು. ಕಂಪೇರ್ ಮಾಡಿದ್ರೆ ನಮ್ಮ ಶಾರ್ಟ್ ಫಿಲ್ಮ್ಸ್ಗೂ ಮತ್ತೆ ವೆಬ್ ಸೀರೀಸ್ಗೂ ಮೇಕಿಂಗ್ ವೈಸ್ ಎಲಿವೇಶನ್ ಇದೆ, ಎಫರ್ಟ್ಸ್ ಜಾಸ್ತಿ ಹಾಕಿದೀವಿ. ಆಮೇಲೆ ಸ್ಟಾರ್ ಕಾಸ್ಟ್ ತುಂಬಾ ಇದೆ. ಶಾರ್ಟ್ ಫಿಲ್ಮ್ಸ್ ಅಂದ್ರೆ ನಿಮಗೆ ಗೊತ್ತು, ತುಂಬಾ ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ಮಾಡ್ತಿದ್ವಿ. ಬಟ್ ಈ ಸಲ ಹಾಗೆ ಮಾಡಿಲ್ಲ. ಕತೆ ಡಿಮಾಂಡ್ ಮಾಡೋದ್ರಿಂದ ವಿ ಹ್ಯಾವ್ ಅ ವೆರಿ ಹ್ಯೂಜ್ ಸ್ಟಾರ್ ಕಾಸ್ಟ್ ಇದೆ. ಆಸ್ ಐ ಟೋಲ್ಡ್, ನಾವು ನೋನ್ ಫೇಸ್ ಅಲ್ಲದೆ ಇದ್ರು ಸೀರಿಯಲ್ ಅಲ್ಲಿ ಮಾಡೋ ಒಂದು ಸೀನಿಯರ್ ಆಕ್ಟರ್ಸ್ ಅವರೆಲ್ಲ ಈ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ದೇ ಹ್ಯಾವ್ ಡನ್ ವೆರಿ ವೆಲ್. ನೀವು ಸಿನಿಮಾನೇ ಮಾಡ್ಬೋದಿತ್ತಲ್ವಾ, ಇನ್ನೊಂದು 10 ನಿಮಿಷ ಆಗಿದ್ರೆ? ಮಾಡ್ಬೋದಿತ್ತು ಮ್ಯಾಮ್, ಬಟ್ ಅದೇ ಸಿನ್ಸ್ ಐ ಆಮ್ ದ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್, ನಾನಂದ್ರೆ ಫ್ಯೂಚರಿಸ್ಟಿಕ್ ಯೋಚನೆ ಮಾಡಿದೆ. ಈಗ ನಾನು ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ. ಆಲ್ಮೋಸ್ಟ್ 20 ಮಿನಿಟ್ಸ್ 4 ಎಪಿಸೋಡ್ಸ್ ಮಾಡಿದ್ದೀನಿ ಅಂದರೆ ಸಮ್ವೇರ್ ಅರೌಂಡ್ 1 hour 15 minutes ಕಂಟೆಂಟ್ ನಮ್ಮ ಹತ್ರ ರೆಡಿ ಇದೆ. ಇನ್ನೊಂದು 20 minutes ಮಾಡಿದ್ರೆ ಅದು ಫೀಚರ್ ಫಿಲ್ಮೇ ಆಗಿರೋದು. ಬಟ್ ಚಾಲೆಂಜಸ್ ನಿಮ್ಗೆ ಅದು ಮಾಡೋ ತನಕ ಚಾಲೆಂಜಸ್ ಬರಲ್ಲ, ಅದಾದ್ಮೇಲೆ ನೀವು ರಿಲೀಸ್ ಮಾಡ್ತಿರಲ್ಲ ಅಲ್ಲಿ ನಿಮ್ಗೆ ಆ್ಯಕ್ಚುಲಿ ಚಾಲೆಂಜ್ ಬರುತ್ತೆ. ಬಿಕಾಸ್ ಆ ರಿಲೀಸ್ ಕಾಸ್ಟ್ ಆಗಲಿ, ಆಮೇಲೆ ಮೇಯ್ನಾಗಿ ನಿಮ್ಗೆ ಯಾರು ಬ್ಯಾಕಿಂಗ್ ಇಲ್ಲ ಅಂದರೆ, ಅಂದರೆ ಫ್ರಮ್ ಇಂಡಸ್ಟ್ರಿ ಆರ್ ಫ್ರಮ್ ಫಿನಾನ್ಷಿಯಲಿ ಬ್ಯಾಕಿಂಗ್ ಇಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದು ಮಾಡಿ ಸುಮ್ಮನೆ ಕಷ್ಟಪಡೋದ್ರ ಬದಲು ಇವಾಗ ಟ್ರೆಂಡಿಂಗಲ್ಲಿರೋದು ವೆಬ್ ಸೀರೀಸ್. ಸೊ ಅದನ್ನೇ ಟ್ರೈ ಮಾಡೋಣ, ಅದರಿಂದನೇ ಒಂದು ಹೊಸದೇನಾದ್ರು ಕ್ರಿಯೇಟ್ ಮಾಡೋಣ ಅಂತ ಮಾಡಿದ್ವಿ. ಎಲ್ಲಿ ಲೊಕೇಶನ್ ಎಲ್ಲ ಅಂದ್ರೆ ಎಲ್ಲೆಲ್ಲಿ ಎಲ್ಲ ಬೆಂಗಳೂರು ಸುತ್ತಮುತ್ತನೇ ಶೂಟ್ ಮಾಡಿದ್ದು ಕಂಪ್ಲೀಟ್ ಆಗಿ. ಆಲ್ಮೋಸ್ಟ್ ಒಂದು ಕನಕಪುರ ರೋಡ್ ಅಂತ ನಮ್ಗೆ ಫಿಲ್ಮ್ ಸಿಟಿ ಥರನೇ ಆಗೋಗಿತ್ತು. ಇರೋ ಬರೋ ಶಾರ್ಟ್ಸ್ ಎಲ್ಲ ಅಲ್ಲೇ ಸುತ್ತಮುತ್ತದಲ್ಲಿ ಕನಕಪುರ ರೋಡು, ಆಮೇಲೆ RR ನಗರ ಇದೆಲ್ಲ ಶೂಟ್ ಮಾಡಿದ್ವಿ. ಅಂದ್ರೆ ಹೆಸರು ಸ್ವಲ್ಪ ಸ್ಪೆಷಲ್ ಆಗಿದೆ, ಬೆಂಗಳೂರಿನ ಆ ಒಂದು ಘಟನೆ ಅಂತಂದ್ರೆ ಅದೇ ಹೆಸರು ಯಾಕೆ ಇಟ್ಟಿದ್ದು, ಅದೇ ಹೆಸರು ಯಾಕೆ ಬಂತು ತಲೆಯಲ್ಲಿ ಅಂತ? ಆಕ್ಚುಲಿ ಬೆಂಗಳೂರಲ್ಲಿ ನಡೆಯೋ ಒಂದು ಘಟನೆ, ಇದು ಬೆಂಗಳೂರಲ್ಲೇ ನಡೆಯೋದ್ರಿಂದ ಬೆಂಗಳೂರಲ್ಲಿ ನಡೆಯೋ ಒಂದು ಘಟನೆ, ಅದ್ರ ಸುತ್ತ ನಡೆಯೋ ಇನ್ವೆಸ್ಟಿಗೇಷನ್ ಕೇಸು. ಸೊ ಐ ಫೆಲ್ಟ್ ಅಂದರೆ ನನ್ನ ಟೈಟಲ್ಸ್ ಒಂದು 2-3 ನನ್ನ ತಲೆಯಲ್ಲಿ ಇತ್ತು. ಅದಕ್ಕಿಂತ ಇದನ್ನು ಇನ್ನೂ ಚೆನ್ನಾಗಿ ಆ್ಯಪ್ಟ್ ಅನಿಸ್ತು. ಬಿಕಾಸ್ ಟೈಟಲ್ ಒಂದ್ಸಲ ಕ್ಯೂರಿಯಾಸಿಟಿ ಹುಡ್ಸತ್ತೆ ಅಲ್ವಾ, ಏನೋ ಇದೆ, ಏನ್ ಘಟನೆ, ನನಗೂ ಹಾಗೆ ಅನಿಸ್ತು, ಏನಾಗಿರ್ಬೋದು ಅಂತ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಫೈನಲಿ ಇದನ್ನೇ ಫೈನಲೈಸ್ ಮಾಡಿದೆ. ಈಗ ಒಳ್ಳೆ ಕತೆ ಅಂತೂ ನಿಮ್ಮ ಹತ್ರ ಇದೆ, ನೀವೇ ಪ್ರೊಡ್ಯೂಸರು, ನೀವೇ ಡೈರೆಕ್ಟ್ರು, ನೀವೇ ಆಕ್ಟ್ ಮಾಡಿದೀರಾ. ಯಾರಾದ್ರೂ ಒಂದು ನೋನ್ ಫೇಸ್ ನ ಹಾಕೋಬೋದಿತ್ತಲ್ವಾ?
ಆಕ್ಚುಲಿ ಇದ್ರ ಅವಶ್ಯಕತೆ ಬೀಳಲಿಲ್ಲ. ಅಂದ್ರೆ ಪ್ರಮೋಷನ್ಗೂ ಹೆಲ್ಪ್ ಆಗ್ತಿತ್ತಲ್ಲ, ಈ ತರ ಏನು ನಾನು ಅನ್ಸ್ಲಿಲ್ಲ? ಆತರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ನೋಡಿಲ್ಲ. ಮಾಡಕ್ ಹೋಗ್ಲಿಲ್ಲ Okay. ನಾನು. ಅಂದ್ರೆ ಈಗ ಕೆಲವ್ರು ಮಾಡ್ತಾರಲ್ಲ, ಲೈಕ್ ಇವ್ರನ್ನ ಹಾಕೋಣ, ಅದು ಅವಶ್ಯಕತೆ ಇಲ್ಲ, ಜಸ್ಟ್ ಪ್ರಮೋಷನ್ ಹೌದು. ಹೆಲ್ಪ್ ಆಗುತ್ತೆ ಹ್ಮ್. ಅಂತ. ಆತರ ನಾನು ಯೋಚನೆ ಮಾಡ್ಲಿಲ್ಲ. ಕ್ಯಾರೆಕ್ಟರ್ಸ್ಗೆ ಯಾರೆಲ್ಲ ಸೂಟ್ ಆಗ್ತಾರೆ ಅಂತವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಂಡೆ ನಾನು. ಮೇ ಬಿ ಇವಾಗ ಅನಿಸ್ತದೆ ನೀವು ಹೇಳಿದ್ಮೇಲೆ ಆ ಆಂಗಲ್ ಯೋಚನೆ ಮಾಡ್ಬೋದಿತ್ತು ಅಂತ. ಯಾ ಎಲ್ಲ ಅಂದ್ರೆ ನಿಮ್ಮ ಮಂಗಳೂರು ಕಡೆಯವರೇ ಜಾಸ್ತಿ ಹೆಚ್ಚಿನ ಜನ ಇದ್ದಾರೆ. ಇಲ್ಲ ಇಲ್ಲ ಮ್ಯಾಮ್, ಹ್ಮ್. ಮಂಗಳೂರವರು ಇದ್ದಾರೆ, ಬೇರೆ ಬೇರೆ ಕಡೆಯವರು ಇದ್ದಾರೆ. ಹಾಗೆ ಹೇಳಿ ಆಮೇಲೆ ಅದು ಸೀಲ್ ಆಗ್ಬಾರ್ದು. ಅಲ್ವಾ? ಕರೆಕ್ಟ್. ಜೊತೆಗೆ ನಮ್ಮ ಮಂಜು ಅವ್ರು ಕೂಡ ಇದ್ದಾರೆ. ಸೊ ಖಂಡಿತ. ಅವ್ರನ್ನ ಹೇಗೆ ಆಯ್ಕೆ ಮಾಡ್ಕೊಂಡಿದ್ದು? ಮಂಜು ಅವ್ರ ಬಗ್ಗೆ, ಅವ್ರು ನನ್ನ ಪ್ರೀವಿಯಸ್ ಶಾರ್ಟ್ ಫಿಲ್ಮ್ ಅಲ್ಲಿ ಮಿಲಿಟರಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರು, ಒಂದು ಮಿಲಿಟರಿ ಪರ್ಸನ್ ಕ್ಯಾರೆಕ್ಟರ್. ಅವರಿಂದಾನೇ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಶಾಂತಿ ಅಂತ ಒಂದು ಈ ಹಿಂದೆ ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಸೊ ಆ ಶಾರ್ಟ್ ಫಿಲ್ಮ್ ಅಲ್ಲಿ ಐ ಮೀನ್ ಅವ್ರು ಆಯ್ಕೆ ಆಗಿದ್ದೆ ಹೇಗಂದ್ರೆ, ನಾನು ಅವ್ರನ್ನ ನಂಗೋವರೆಗೂ ಪರಿಚಯ ಇರಲಿಲ್ಲ. ಅವರು ನಿಮ್ದೇ ಚಾನಲ್ ಅಲ್ಲಿ ಆಂಕರಿಂಗ್ ಮಾಡ್ತಿದ್ರು ಅಲ್ವಾ. ನಾನು ಒಂದ್ 2-3 ವಿಡಿಯೋ ನೋಡಿದೆ. ಅವ್ರದ್ದು ಒಂದು ಫಿಸಿಕ್ ಅಪಿಯರೆನ್ಸ್ ಮತ್ತೆ ಒಂದು ರಫ್ ವಾಯ್ಸ್ ಇದೆಯಲ್ಲ, ಅದು ನಂಗೆ ಒಂಥರ ಸಿವಿಲ್ ಸರ್ವಿಸ್ ಅಲ್ಲಿ ಇರೋರಿಗೆ ಅದು ಸಖತ್ ಸೂಟ್ ಆಗತ್ತೆ ಅಂತ ಅನ್ನಿಸ್ತು. ಸೊ ಆದ್ರಿಂದ ಅವ್ರನ್ನ ನಾನು ಅದ್ರಲ್ಲಿ ಆ ಶಾರ್ಟ್ ಫಿಲ್ಮ್ ಅಲ್ಲಿ ಮಿಲಿಟರಿ ಮ್ಯಾನ್ ಕ್ಯಾರೆಕ್ಟರ್ ಕರೆದೆ. ಅವ್ರ ಡೆಡಿಕೇಶನ್, ಅವರು ಮಾಡಿದ್ದು ಒಂದು ಹಾಕಿದ ಎಫರ್ಟ್ಸ್ ಇದೆಯಲ್ಲ, ನಂಗೆ ತುಂಬಾ ಇಂಪ್ರೆಸ್ ಆಯ್ತು. ಆಮೇಲೆ ಈ ಕತೆ ಬರಿಬೇಕಾದ್ರೂ ಅಷ್ಟು ನನಗೆ ಒಂದು ಈ ಮೂವಿಯಲ್ಲಿ ಅವ್ರು ಒಂದು SI ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಆ್ಯಂಡ್ ಇಟ್ ವಿಲ್ ಟ್ರಾವೆಲ್ ಥ್ರೂ ಔಟ್ ದ ಎಪಿಸೋಡ್ಸ್. ಓಕೆ, ಸ್ಟಾರ್ಟಿಂಗಿಂದ ಎಂಡ್ ತನಕ ಇರ್ತಾರೆ, ಕೈಂಡ್ ಆಫ್ ಸೆಕೆಂಡ್ ಹೀರೋ ಥರನೇ ಇರ್ತಾರೆ. ಸೊ ನಾನು ಆ ಕತೆ ಬರಿಬೇಕಾದ್ರೆ SI ಅಂತ ಅದೇನು ಕ್ಯಾರೆಕ್ಟರ್ ಬರ್ದಿದ್ನಲ್ಲ, ಇಮಿಡಿಯೇಟ್ ಆಗಿ ನನ್ನ ತಲೆಗೆ ಫಸ್ಟ್ ಬಂದಿದೆ ಮಂಜು. ನಾನು ಬೇಕಾದ್ರೆ ಅವ್ರನ್ನ ಯಾವ ಥರ ಮೀಟ್ ಮಾಡ್ದಾಗ ಕೇಳಿ, ನಾನು ಅವ್ರದ್ದು ಇಮಿಡಿಯೇಟ್ ಆಗಿ ಅವ್ರ ಫೋಟೋ ತಗೊಂಡು ಫೋಟೋಶಾಪಲ್ಲಿ ಪೊಲೀಸ್ ಕ್ಯಾರೆಕ್ಟರ್ದು ಡ್ರೆಸ್ ಹಾಕ್ಬಿಟ್ಟು ಅವರಿಗೆ SI ರವಿಯರ್ ಹೇಗಿದ್ದೀರಾ ಅಂತ ಒಂದು ಮೆಸೇಜ್ ಕಳಿಸ್ದೆ. ಅವ್ರು ನೋಡ್ಬಿಟ್ಟು ಶಾಕ್, ಬ್ರೋ ಏನಿದು ಅಂತಂದ್ರು. ಸೊ ದಟ್ಸ್ ಹೌ ಐ ವಾಸ್ ಲೈಕ್ ಆಲ್ರೆಡಿ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು, ಈ ಕ್ಯಾರೆಕ್ಟರ್ ಅವರೇ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಿ ಡಿಡ್ ಇಟ್, ಜಸ್ಟಿಫೈ ಮಾಡಿದ್ರು ಚೆನ್ನಾಗಿ. ಈ ಶೂಟಿಂಗ್ ಎಲ್ಲ ಮುಗ್ದು ಎಷ್ಟು ದಿನ ಆಗಿದೆ? ಶೂಟಿಂಗ್ ಮ್ಯಾಮ್ ಇದು ಸಮ್ವೇರ್ ಡಿಸೆಂಬರಲ್ಲಿ ಮುಗ್ದಿತ್ತು, ಆಲ್ಮೋಸ್ಟ್ ನಡೀತು. ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ತಗೊಳ್ತು. ಐ ಮೀನ್ ಈಗ ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ದೆಲ್ಲ ಆಲ್ಮೋಸ್ಟ್ ಸಿನಿಮಾ ಟೆಕ್ನಿಷಿಯನ್ಸ್ಗಳೇ ಮಾಡಿರೋದು. DI ವರ್ಕ್ ಬಂದ್ಬಿಟ್ಟು ಕಮಲ್ ಗೋಯಲ್ ಅಂತ, ಅವರು ಲೂಸಿಯಾ ಮೂವಿ, ಆಮೇಲೆ ದಿಯಾ, ತುಂಬ ಮೂವೀಸ್ಗಳು ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದ್ಬಿಟ್ಟು ಸತ್ಯ ರಾಧಾಕೃಷ್ಣ ಅಂತ, ವೆರಿ ಯಂಗ್ ಟ್ಯಾಲೆಂಟ್, 30 ಐ ಮೀನ್ ಆ ಏಜ್ ಗ್ರೂಪಲ್ಲಿರುವಂಥ ಯಂಗ್ ಟ್ಯಾಲೆಂಟ್, ಸಕ್ಕತ್ತಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗೆ ಅವ್ರಿಗೆ ಹೇಳಿದೆ, ಕೈಂಡ್ ಆಫ್ ಚರಣ್ ರಾಜ್ ಸ್ಟೈಲಲ್ಲಿ ನನಗೆ ಫೀಲ್ ಬೇಕು ಸ್ವಲ್ಪ ಅಂತ ಹೇಳ್ಬಿಟ್ಟು, ಅದನ್ನ ನನಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ಮೀರ್ಸೋ ಥರ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಅದೇ ಈ ಪ್ರಾಸೆಸ್ ಏನಿತ್ತು, ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ತಗೊಳ್ತು. ದಟ್ಸ್ ವೈ ಅದು ಇಲ್ಲಿ ತನಕ ಪುಷ್ ಆಯಿತು. ಇಲ್ಲಾಂದರೆ ನಮ್ಮ ಶೂಟಿಂಗ್ ಎಲ್ಲ ಡಿಸೆಂಬರಲ್ಲಿ ಕಂಪ್ಲೀಟ್ ಆಗಿತ್ತು. ಅಂದ್ರೆ ಈ ಕತೆ ಹೀರೋಯಿನ್ ಸುತ್ತ ನಡೆಯುವಂತದ್ದ ಅಥವಾ ಆಲ್ರೆಡಿ ಆಗಿರುತ್ತೆ ಅದನ್ನ ನೀವು ಹುಡ್ಕೋ ಅಂತ ಪ್ರಯತ್ನ ಮಾಡೋದ? ಹೀರೋಯಿನ್ ಲೈಫಲ್ಲಿ ಒಂದು ಘಟನೆ ನಡೆದಿರುತ್ತೆ, ಹಿಂದೆ ಅಲ್ಲ ಅದೇ ದಿನ. ಆಸ್ ಐ ಸೆಡ್, ಒನ್ ಡೇ ಸ್ಟೋರಿ ಇದು. ಸೊ ಅದೇ ದಿನ ಒಂದು ಘಟನೆ ನಡೆದಿರುತ್ತೆ, ಅದ್ರ ಸುತ್ತ ನಡೆಯುವಂತ ಒಂದು ಸ್ಟೋರಿ ಇದು. ಅಂದ್ರೆ ನಾರ್ಮಲಿ ಸಿನಿಮಾದಲ್ಲೆಲ್ಲ ತುಂಬಾ ಲ್ಯಾಗ್ ಮಾಡ್ತಾರೆ, ನಮಗೆ ಬೋರ್ ಅಂತ ಅನ್ನಿಸ್ಬಿಡುತ್ತೆ. ಸೊ ಇದ್ರಲ್ಲಿ ನೀವು ಒಂದು ದಿನದ ಸ್ಟೋರಿನ ಎಷ್ಟೊತ್ತು ತೋರಿಸಿದೀರಾ? ಎಷ್ಟು ಸೀರೀಸ್ ಬರುತ್ತೆ, ಎಷ್ಟು ನಿಮಿಷ ಅಥವಾ ಎಷ್ಟು ಗಂಟೆ ಇದೆ? 4 ಎಪಿಸೋಡ್ಸ್ ಇದೆ, 20 ಮಿನಿಟ್ಸ್ದು. ಪರ್ ಎಪಿಸೋಡ್ 20 ಮಿನಿಟ್ಸ್ ಬರುತ್ತೆ. ಸೊ ನಿಮ್ಗೆ ಬೋರ್ ಅಂತೂ ಎಲ್ಲೂ ಅನ್ಸಲ್ಲ, ಐ ಕ್ಯಾನ್ ಗ್ಯಾರಂಟಿ ಯು, ಬಿಕಾಸ್ ಸ್ಕ್ರೀನ್ ಪ್ಲೇ ನಿಮಗೆ ಲೀನಿಯರ್ ಆಗಿಲ್ಲ, ಕಂಪ್ಲೀಟ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ. ಒಂದು ಸೀನ್ ಟಕ್ಕನ್ ಕಟ್ಟಾಗಿ ಇನ್ನೊಂದು ಸೀನ್ ಬರುತ್ತೆ, ಅದು ನೀವು ಯೋಚನೆ ಮಾಡೋದ್ರಲ್ಲೇ ಇದೇನಾಯ್ತು ಅನ್ನೋಷ್ಟರಲ್ಲಿ ಇನ್ನೊಂದೇನೋ ನಡೆಯುತ್ತೆ. ಸೊ ಆ ಥರ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ನಿಮ್ಗೆ ಅಪ್ ಟು ಎಂಡ್ ಎಪಿಸೋಡ್. ನಾನು ಆಗಲೇ ಹೇಳಿರೋ ಥರ ನಿಮಗೆ ಯಾರು ಏನು ಮಾಡ್ತೀರಾ ಅನ್ನೋದು ಕ್ಲಾರಿಟಿ ಸಿಗಲ್ಲ, ಏನೋ ನಡೀತಿಲ್ಲ ಒಂದು ಗೊಂದಲದಲ್ಲೇ ಇರ್ತೀರಾ. ಬಟ್ ಎಟ್ ದ ಎಂಡ್ ನಿಮ್ಗೆ ಅದು ಆ ಥರ ಅರ್ಥ ಆಗುತ್ತೆ. ಆ್ಯಂಡ್ ಇಟ್ಸ್ ಬೇಸಿಕಲಿ ಮೋರ್ ಆನ್ ಪರ್ಸ್ಪೆಕ್ಟಿವ್ ಸ್ಟೋರಿ. ಒಂದೊಂದು ಪರ್ಸ್ಪೆಕ್ಟಿವ್, ಒಂದೊಂದು ಕ್ಯಾರೆಕ್ಟರ್ದು ಪ್ರಕಾರ ಕತೆ ಹೋಗುತ್ತೆ. ಓಕೆ, ಅಂದ್ರೆ ರಿಲೀಸಿಂಗ್ ಪ್ಲಾನ್ ಎಲ್ಲ ಅಂದ್ರೆ ಹೇಗಿದೆ? ರಿಲೀಸಿಂಗ್ ಮ್ಯಾಮ್ ಇದು ಫಸ್ಟ್ 2 ಎಪಿಸೋಡ್ಸ್ ಬಂದ್ಬಿಟ್ಟು ಜೂನ್ 26 ರಿಲೀಸ್ ಆಗ್ತದೆ. ಅಂದ್ರೆ ಒಂದೇ ದಿನ 2 ಎಪಿಸೋಡ್ ಬರುತ್ತೆ. ಫಸ್ಟ್ ಡೇ 2 ಎಪಿಸೋಡ್ಸ್ ಬರುತ್ತೆ, ಆಮೇಲೆ ಲಾಸ್ಟ್ 2 ಎಪಿಸೋಡ್ಸ್ ಬಂದ್ಬಿಟ್ಟು 1 ವೀಕ್ ಗ್ಯಾಪ್ ಅಲ್ಲಿ ಬಿಡ್ತಿದ್ದೀವಿ, ಜುಲೈ 3ಗೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಈಗ ಫೈನಲಿ ನಿಮ್ಮ ಒಂದು ಶಾರ್ಟ್ ಮೂವೀಸ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸಾರಿ, ವೆಬ್ ಸೀರೀಸ್ ಬಗ್ಗೆ. ವೆಬ್ ಸೀರೀಸ್ ಬಗ್ಗೆ ಏನು ಹೇಳಬೇಕು ಅಂದರೆ, ಆಡಿಯನ್ಸ್ಗೆ ಹೊಸೊಬ್ರು ಆಗಿದ್ರೂ ನಿಮಗೊಂದು ದಿ ಬೆಸ್ಟ್ ಕಂಟೆಂಟ್ ಕೊಟ್ಟಿದ್ದೀವಿ. ಎಲ್ಲರೂ ಹೇಳ್ತಾರೆ ನಮ್ಮದೇ ಬೆಸ್ಟ್ ಅಂತ. ಅಗೇನ್ ನಾನು ಅದನ್ನೇ ಹೇಳ್ತೀನಿ, ನಮ್ದು ಬೆಸ್ಟ್ ಆಗೇ ಇದೆ. ಆ್ಯಂಡ್ ಐ ಕ್ಯಾನ್ ಗ್ಯಾರಂಟಿ ಯು, ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಖಂಡಿತವಾಗ್ಲೂ ಆಗುತ್ತೆ.
ಇಷ್ಟ ಆಗಿರೋರು ದಯವಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ, ನಮ್ಮ ಹೊಸ ತಂಡಕ್ಕೆ ಇನ್ನೂ ಜಾಸ್ತಿ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮೇಘನ್ ಅವರೇ ನೀವು? ಅದೇ ಇವಾಗ ಪ್ರೀವಿಯಸ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ನಮ್ದ್ರಲ್ಲಿ ಸ್ಟಾರ್ ಕಾಸ್ಟ್ ಇಲ್ಲ, ಹಾ. ಎಲ್ಲರೂ ಸ್ಟಾರ್ ಕಾಸ್ಟ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೌದು. ಇದ್ದಾರೆ. ನ್ಯೂ ಕಮರ್ಸ್ ಹೆಂಗ್ ಸಸ್ಟೈನ್ ಆಗ್ತಾರೆ ಈ ಫೀಲ್ಡಲ್ಲಿ ಅಲ್ವಾ? ಸೊ ಎಲ್ಲಾರನ್ನೂ ನಾವು ಬೆಂಬಲಿಸ್ಬೇಕು, ಎಲ್ಲಾರನ್ನೂ ನಾವು ಅಕ್ಸೆಪ್ಟ್ ಮಾಡಬೇಕು. ಸೊ ಯಾವ್ದ್ಯಾವುದೋ ಕ್ರಿಂಜ್ನೆಲ್ಲ ನೋಡಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಎಲ್ಲ ಹೋಗಿಸ್ತೀವಿ. ಸೊ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿರೋದು. ಸೊ ಯಾವ ಕಡೆನೂ ಬೋರ್ ಅಂತ ಅನ್ಸಲ್ಲ. ಎಲ್ಲ ಇದ್ರಲ್ಲೂ ಒಂದು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲನೇ ಇದೆ. ಸೊ ಫಸ್ಟ್ 2 ಎಪಿಸೋಡ್ಸ್ ನೋಡಿ, ಆ ಎಪಿಸೋಡ್ಸ್ ಇಷ್ಟ ಆದರೆ ನೆಕ್ಸ್ಟ್ ಇನ್ನೂ 2 ಎಪಿಸೋಡ್ಸ್ ಬರುತ್ತೆ. ಸೊ ನೋಡಿ, ಬೆಂಬಲಿಸಿ, ಹರಿಸಿ, ಹಾರೈಸಿ, ಎಲ್ಲ ಕಡೆ ಶೇರ್ ಮಾಡಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಜಾಯ್ನ್ ಆಗಿದ್ದಕ್ಕೆ. ಚೆನ್ನಾಗಿ ಮಾತಾಡಿದ್ರಿ. ಸೊ ನಮ್ಮ ಕಡೆಯಿಂದ ನಿಮ್ಮ ವೆಬ್ ಸೀರೀಸ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೂ ಥ್ಯಾಂಕ್ಸ್, ಒಂದು ಹೊಸ ತಂಡಕ್ಕೆ ಕರೆದ್ಬಿಟ್ಟು ಒಂದು ಅವಕಾಶ ಕೊಟ್ಟಿದ್ದೀರಾ. ಈ ಥರ ಈ ಒಂದು ಮನಸ್ಸು ಎಲ್ರಿಗೂ ಬರಲ್ಲ. ದೇ ಎಕ್ಸ್ಪೆಕ್ಟ್ ಸಮಥಿಂಗ್, ಬಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೀವು ನಮ್ಮನ್ನ ಕರೆದು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ. ಸೊ ನಿಮಗೆ, ನಿಮ್ಮ ಇಡೀ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ, ಇದು ಬೆಂಗಳೂರಿನ ಆ ಒಂದು ಘಟನೆ ಅಂತ ಇಟ್ಕೊಂಡು ಏನೋ ನಮಗೂ ಕೂಡ ಕುತೂಹಲನ ಡೇ ಬೈ ಡೇ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು ಇದೇ ರೀತಿ ಒಂದಷ್ಟು ವೆಬ್ ಸೀರೀಸ್ ಬೇಕು ಅಂತಂದರೆ, ಇನ್ನೂ ನಿಮಗೆ ಇಷ್ಟೇ ಥ್ರಿಲ್ಲಿಂಗ್ ಆಗಿರುವಂತಹ ವೆಬ್ ಸೀರೀಸ್ ಬೇಕು ಅಂತಂದರೆ ನೀವು ಅವರ ಒಂದು ಪೇಜಲ್ಲಿ, ಅವರ ಒಂದು ಚಾನಲಲ್ಲಿ ನೋಡ್ಬೋದು. ಸಾಕಷ್ಟು ವೆಬ್ ಸೀರೀಸ್ಗಳು, ನೀವು ಇವರಿಗೆ ಇವಾಗ ಬೆಂಬಲ ಕೊಟ್ಟರೆ ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ವೆಬ್ ಸೀರೀಸ್ಗಳು ಬರುತ್ತೆ. ಸೊ ಇವರಿಗೆ ಬೆಂಬಲಿಸಬೇಕು, ನಮ್ಮೆಲ್ಲರ ಹಾರೈಕೆ ಕೂಡ ಅದೇ. ಇನ್ನೂ ಹೆಚ್ಚಿನ ಒಂದಷ್ಟು ಅಪ್ಡೇಟ್ಸ್ಗಳು ಈ ಒಂದು ವೆಬ್ ಸೀರೀಸ್ ಬಗ್ಗೆ ನಮ್ಮ ಬಾಸ್ ಟಿವಿನಲ್ಲಿ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.